ಏನನ್ನು ಮುಖ್ಯವಾಗಿ ಮಾಡೋದಿಲ್ಲ ಅನ್ನೋದೇ ಯೂನಿಸ್ಗೆ ತೊಂದರೆ ಆಗೋದು. ಯೂನಿಸ್ ನಾನು ಎತ್ತಿ ಕಟ್ಟದ್ದೇ ಡೆಮೊಕ್ರೆಟಿಕ್ ಅಡ್ಮಿನಿಸ್ಟ್ರೇಷನ್. ಡೆಮೊಕ್ರೆಟಿಕ್ ಅಡ್ಮಿನಿಸ್ಟ್ರೇಷನ್ ಅಮೆರಿಕದಲ್ಲಿ ಇಲ್ಲ ಅಂತಂದ್ರೆ ತನಗೆ ಇನ್ನು ಸಪೋರ್ಟ್ ಮಾಡುವಂತ ಒಂದು ಮೇಜರ್ ಗವರ್ನಮೆಂಟ್ ಇಲ್ಲ ಅನ್ನೋದು ಯೂನಿಸ್. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಅಟ್ರಾಸಿಟೀಸ್ ಆಗ್ತಾ ಇದೆ, ನಾನು ಪ್ರೆಸಿಡೆಂಟ್ ಆದ್ರೆ ನಾನು ಅದನ್ನು ನಿಲ್ಲಿಸ್ತೀನಿ ಅಂತ ಹೇಳಿದ್ರು. ಅವ್ರು ಏನು ದೊಡ್ಡದಾಗಿ ಮಾಡದೇ ಇದ್ರು ಬಾಂಗ್ಲಾದೇಶದ ವಿರುದ್ಧ ಅವ್ರು ಹೇಳಿದ್ರಲ್ಲ ಆ ಮಾತು, ಅದೇ ಒಂದು ಆಕ್ಚುಲಿ ಯೂನಿಸ್ ಮೇಲೆ ಒಂದು ರೀತಿಯ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಮಾಡೋದಕ್ಕೆ ಕಾರಣ ಆಯ್ತು. ಬರ್ತಾರೆ ವೈಟ್ ಹೌಸ್ ಅಲ್ಲಿ, ನನ್ನ ಬರೋ ನಿಂತಿದ್ದೆ ಇವ್ರು ಯಾರು ಇಲ್ಲ ಅನ್ನೋದೇ ಸಾಕು ಯೂನುಸ್ಗೆ ತನ್ನ ದಿನ ಮುಗಿತು ಅಂತ. ಟ್ರಂಪ್ ಬರೋದ್ರೊಳಗಡೆ 15th ಜನವರಿ ಹೊತ್ತಿಗೆ ಯೂನುಸ್ ಅನಾರೋಗ್ಯದ ನೆಪ ಒಡ್ಡಿ ಪ್ಯಾರಿಸ್ಗೆ ಓಡೋಗ್ತಾರೆ ಅಂತ. ಹಸೀನಾ ಓಡುವುದ ರೀತಿ, ಇಂಡಿಯಾಗೆ ಓಡೋದ ರೀತಿ ಈತನ್ನ ಓಡ್ ಹೋಗೋದಕ್ಕೆ ಬಿಡೋದಿಲ್ಲ, ಯಾಕಂದ್ರೆ ಆರ್ಮಿ ಈತನ ಪರವಾಗಿಲ್ಲ. ಇವಾಗ ನಾವು ಗ್ಲೋಬಲಿ ಅಂತ ಬರೋದಿದ್ರೆ, ಇವಾಗ ಡೊನಾಲ್ಡ್ ಟ್ರಂಪ್ ಅವರು ಇನ್ನೇನು ಕೆಲ ದಿನಗಳಲ್ಲಿ ಅಮೆರಿಕದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದ್ದಾರೆ. ಸೊ ಒಂದ್ ಕಡೆ ಟ್ರಂಪ್ಗೆ ಭಾರತದ ಪರ ತುಂಬಾನೇ ಒಂದು ಒಳ್ಳೆ ರೀತಿಯ ಒಲವಿದೆ, ಮೋದಿಯನ್ನ ನನ್ನ ಬೆಸ್ಟ್ ಫ್ರೆಂಡ್ ಅಂತಾನೆ ಹೇಳ್ತಾರೆ. ಸೊ ಇವಾಗ ನಾನು ನಿಮ್ಗೆ ಜಾಗತಿಕವಾಗಿ ಯಾವ ರೀತಿ ಬದಲಾವಣೆ ಆಗುತ್ತೆ, ಆರ್ಥಿಕವಾಗಿ ಯಾವ ರೀತಿ ಪ್ರಭಾವ ಬೀರುತ್ತೆ ಅಂತ ಕೇಳೋದಿಲ್ಲ. ನಮ್ಮ ಇಂಡಿಯಾ ಹಾಗೂ ನೇಬರ್ ಕಂಟ್ರಿ ವಿಚಾರಕ್ಕೆ ಬರೋದಾದ್ರೆ ಟ್ರಂಪ್ ನಿಲುವೇನಾಗಿರುತ್ತೆ ಭಾರತ ಜೊತೆಗೆ ಈ ರೀತಿ ಆಲ್ರೆಡಿ ನೀವು ಹೇಳಿದ್ದೀರಾ, ಯಾಕಂದ್ರೆ ನೇಬರ್ಸ್ ಕಂಟ್ರಿಗಳು ನಮ್ಮ ಜೊತೆ ಗುದ್ದಾಡಕ್ಕೆ ಇಳಿಯೋದಿಲ್ಲ, ಗೊತ್ತು ಅವರಿಗೆ ಭಾರತದ ತಾಕತ್ತೇನು ಅಂತ. ಒಂದ್ ವೇಳೆ ಅವ್ರೇನಾದ್ರು ನಮ್ಮ ಜೊತೆ ತಿರುಗಿ ಬಿದ್ರು ಅಂತ ಅಂದ್ರೆ ಟ್ರಂಪ್ ನಿಲುವೇನಿರುತ್ತೆ ನಮ್ಮ ಭಾರತದ ಸುತ್ತ ಇರುವಂತಹ ಶತ್ರು ದೇಶಗಳ ವಿರುದ್ಧ? ಬೈಡನ್ ಹಿಂದೆ ಇದ್ದದ್ದು ಕ್ಲಿಂಟನ್ ಮತ್ತೆ ಒಬಾಮಾ, ನಾವು ಆ ಬಗ್ಗೆ ಮಾತಾಡಿದ್ದೀವಿ. ನಾವು ಈಗ ಇದು ಬೈಡನ್ ಇರೋದಿಲ್ಲ. ಬೈಡನ್ ಇಲ್ಲ ಅಂತ ಹೇಳಿದ್ರೆ ಕ್ಲಿಂಟನ್ ಮತ್ತೆ ಒಬಾಮಾಗೂ ಸಹ ಯಾವುದೇ ಒಂದು ಪ್ರಭಾವ ಇರೋದಿಲ್ಲ. ವೈಟ್ ಹೌಸ್ ನಲ್ಲಿ ಬರೋದು ಡೊನಾಲ್ಡ್ ಟ್ರಂಪ್ ಅಂತ ಒಂದು ಟರ್ನಿಂಗ್ ಇತಿಹಾಸದ ಒಂದು ಅಂದ್ರೆ ಈ ಕಾಂಟೆಂಪರರಿ ಹಿಸ್ಟ್ರಿಯ ಒಂದು ಟರ್ನಿಂಗ್ ಪಾಯಿಂಟ್ ಅಲ್ಲಿ ನಾವು ನಿಂತಿದ್ದೀವಿ. ನೀವು ಹೇಳಿದ್ರಿ ಮೋದಿ ಅವರು ಮತ್ತೆ ಟ್ರಂಪ್ ನಡುವೆ ಒಳ್ಳೆ ಕೆಮಿಸ್ಟ್ರಿ ಇದೆ ಅಂದ್ಕೊಂಡು, ಆಯ್ತಾ, ಒಳ್ಳೆ ಬೆಸ್ಟ್ ಫ್ರೆಂಡ್ ಅನ್ಕೋತಾರೆ ಅಂತ. ಇದರ ಅರ್ಥ ನಮಗೋಸ್ಕರ ಮೋದಿ ಅವರಿಗೆ ಅಥವಾ ಮೋದಿ ಅವರ ಭಾರತಕ್ಕೆ ಹೆಲ್ಪ್ ಮಾಡೋದಕ್ಕೋಸ್ಕರ ಟ್ರಂಪ್ ಅಮೆರಿಕನ್ ಸೇನೆಯನ್ನ ಬಾಂಗ್ಲಾದೇಶಕ್ಕೆ ಕಳಿಸ್ಬಿಟ್ಟು ಯೂನುಸ್ ಅನ್ನ ಎತ್ತಿ ಬೆಂಗಲ್ಗೆ ಎಸ್ತು ಬಿಡೋದಿಲ್ಲ. ಈ ಓನ್ ಡೂ ದಟ್, ಆಯ್ತಾ. ಆದ್ರೆ ಅವ್ರು ಏನು ಮಾಡಬಹುದು? ಇನ್ಫ್ಯಾಕ್ಟ್ ಅವರು ಏನೂ ಮಾಡೋದಿಲ್ಲ ಬಾಂಗ್ಲಾದೇಶದಲ್ಲಿ ಅನ್ನೋದೇ ಯೂನುಸ್ಗೆ ತೊಂದರೆ ಆಗೋದು ಮುಖ್ಯವಾಗಿ. ಮಾಡ್ತಾರೆ ಹೇಳ್ತೀನಿ ನಾನು, ಆಯ್ತಾ. ಆದ್ರೆ ಟ್ರಂಪ್ ಏನನ್ನು ಮುಖ್ಯವಾಗಿ ಮಾಡೋದಿಲ್ಲ ಅನ್ನೋದೇ ಯೂನಿಸ್ಗೆ ತೊಂದರೆ ಆಗೋದು. ಈಗ ಯೂನಿಸ್ ನಾನು ಎತ್ತಿ ಕಟ್ಟದ್ದೇ ಡೆಮೊಕ್ರೆಟಿಕ್ ಅಡ್ಮಿನಿಸ್ಟ್ರೇಷನ್. ತನಗೆ ಎಲ್ಲಾ ಒಂದು ಸಹಕಾರ ಕೊಟ್ಟಂತ, ಪ್ಯಾರಿಸ್ ನಲ್ಲಿ ಇದ್ದಂತ ತನ್ನನ್ನು ತಂದು ಇಲ್ಲಿ ಇಂಟರಿಮ್ ಗವರ್ನಮೆಂಟ್ ಚೀಫ್ ಅಡ್ವೈಸರ್ ಕೂರಿಸಿದಂತ ಡೆಮೊಕ್ರೆಟಿಕ್ ಅಡ್ಮಿನಿಸ್ಟ್ರೇಷನ್ ಅಮೆರಿಕದಲ್ಲಿ ಇಲ್ಲ ಅಂತಂದ್ರೆ ತನಗೆ ಇನ್ನು ಸಪೋರ್ಟ್ ಮಾಡುವಂತ ಒಂದು ಮೇಜರ್ ಗವರ್ನಮೆಂಟ್ ಇಲ್ಲ ಅನ್ನೋದು ಯೂನಿಸ್. ಮತ್ತೆ ಅವ್ರ ಸ್ಥಾನದಲ್ಲಿ ಬರೋದು ಡೊನಾಲ್ಡ್ ಟ್ರಂಪ್. ಈ ಡೊನಾಲ್ಡ್ ಟ್ರಂಪ್ ದೀಪಾವಳಿ ಟೈಮ್ ಅಲ್ಲಿ ಅವರಿಗೆ ಒಂದು ಹಿಂದೂಗಳಿಗೆ ಶುಭಾಶಯ ಹೇಳ್ತಾ ಅವ್ರು ಏನ್ ಹೇಳಿದ್ರು, ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಅಟ್ರಾಸಿಟೀಸ್ ಆಗ್ತಾ ಇದೆ, ನಾನು ಪ್ರೆಸಿಡೆಂಟ್ ಆದ್ರೆ ನಾನು ಅದನ್ನ ನಿಲ್ಲಿಸ್ತೀನಿ ಅಂತ ಹೇಳಿದ್ರು. ಹಾಗಂತ ನಿಲ್ಲಿಸ್ಬಿಡ್ತಾರೆ ಅಂತ ನಾವು ನಂಬ್ಕೊಳ್ಳೋದಕ್ಕಾಗೋದಿಲ್ಲ, ಆಯ್ತಾ. ಆದ್ರೆ ಆ ಮಾತೇ ಒಂದು ಬಹಳ ಮುಖ್ಯ ಆಯ್ತು. ಕೊನೆಗೆ ಅವರು ಅದರ 5-6 ದಿನಗಳಲ್ಲಿ ಅವರು ಪ್ರೆಸಿಡೆಂಟ್ ಆಗಿ ಎಲೆಕ್ಟ್ ಆಗ್ಬಿಟ್ರು. ಕಮಲಾ ಹ್ಯಾರಿಸ್ ಎಲೆಕ್ಟ್ ಆಗಿದ್ರೆ ಸಿಚುವೇಶನ್ ಹೀಗೆ ಕಂಟಿನ್ಯೂ ಆಗ್ತಾ ಇತ್ತು, ಎಲೆಕ್ಟ್ ಆಗೇಬಿಟ್ಟು. ಹೀಗಾಗಿ ಅವ್ರು ಏನು ದೊಡ್ಡದಾಗಿ ಮಾಡದೇ ಇದ್ರು ಬಾಂಗ್ಲಾದೇಶದ ವಿರುದ್ಧ ಅವ್ರು ಹೇಳಿದ್ರಲ್ಲ ಆ ಮಾತು, ಅದೇ ಒಂದು ಆಕ್ಚುಲಿ ಯೂನುಸ್ ಮೇಲೆ ಒಂದು ರೀತಿಯ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಮಾಡೋದಕ್ಕೆ ಕಾರಣ ಆಯ್ತು. ಯಾಕೆ ಅಂತ ಹೇಳಿದ್ರೆ, ಯೂನುಸ್ ಸರಿ 4-5 ತಿಂಗಳಾಯ್ತು, ಓಕೆ, ಆರಾಮಾಗಿರ್ಲಿಲ್ಲ, ಅದ್ರ ಪರವಾಗಿಲ್ಲ, ಆಯ್ತಾ. ಆದ್ರೆ ಏನಾಗಿದೆ, ಅವ್ರಿಗೆ ಅಪೋಸಿಷನ್ ಇಸ್ ಮೌಂಟಿಂಗ್ ಎಗೇನ್ಸ್ಟ್ ಯೂನುಸ್. ಹೇಗೆ ಅಂತ ನೋಡಿ, ಅವ್ರ ಪರವಾಗಿ ನಿಂತಿದ್ದ ಸ್ಟೂಡೆಂಟ್ಸ್ ಸಹ ಮತ್ತೆ ಜಮಾತ್ ಪರವಾದ ಸ್ಟೂಡೆಂಟ್ಸ್, ಅದೇ ಇಸ್ಲಾಮಿ ಛಾತ್ರ ಶಿಬಿರ್, ಅದ್ರ ಜಮಾತೆ ಇಸ್ಲಾಮಿಯ ಸ್ಟೂಡೆಂಟ್ ವಿಂಗ್, ಅದು ಅವ್ರ ವಿರುದ್ಧವಾಗಿ ನಿಂತ್ಕೊಂಡಿದೆ. ಯಾಕೆಂತ ಹೇಳಿದ್ರೆ ನೀವು ನಮ್ಮ ನೀತಿಗಳನ್ನ ಹೆಚ್ಚು ಬೇಗ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಅಂತ. ಮತ್ತೆ BNP ಸಹ ವಿರುದ್ಧವಾಗಿ ನಿಂತಿದೆ. ಈ ಮನುಷ್ಯ ಯೂನುಸ್ ಅದೇ ಸಂವಿಧಾನ ಬದಲಾಯಿಸಬೇಕು ಅಂತೆಲ್ಲ ಪ್ಲಾನ್ ಮಾಡಿದ್ರಲ್ಲ, ಆ ಡೇಟ್ ಈಗ 15th ಜನವರಿ ಪೋಸ್ಟ್ ಪೋನ್ ಆಗಿದೆ. BNP ಏನ್ ಹೇಳುತ್ತೆ ಅಂದ್ರೆ, ಸಂವಿಧಾನ ಬದಲಾಯಿಸ್ಬಿಟ್ರೆ ಸಂವಿಧಾನದ ಪ್ರಕಾರ ನಡಿಬೇಕಾದಂತ ಏನೂ ನಡೆಯಲ್ಲ, ಅಂದ್ರೆ ಇಲೆಕ್ಷನ್ ನಡೆಯೋದಿಲ್ಲ. ಇಲೆಕ್ಷನ್ ನಡೀಲಿಲ್ಲ ಅಂದ್ರೆ ನಾವು ಸದ್ಯಕ್ಕೆ ಆಕ್ಚುಲಿ BNP ಅಧಿಕಾರಕ್ಕೆ ಬರೋದಿಲ್ಲ. ಇದು BNPಯ ಒಂದು ದೊಡ್ಡ ತೊಂದರೆ. ಈ ಕಾರಣಕ್ಕಾಗಿ ಅವರು ಡಿಸೆಂಬರ್ 31 ಒಂದು ಶಹೀದ್ ಮಿನಾರ್ ಹತ್ರ ಒಂದು 20-30 ಲಕ್ಷ ಜನರನ್ನ ಸೇರಿಸ್ತೀವಿ ಅಂತ ಆ ಒಂದು ಸ್ಟೂಡೆಂಟ್ಸ್ ಮತ್ತೆ ಯೂನಿಸ್ ಕಡೆ ಜನ ಹೇಳಿದ್ರಲ್ಲ, ಅಲ್ಲಿ ಬಂದದ್ದು ಕೆಲವೇ ಫ್ಯೂ ಥೌಸಂಡ್ಸ್ ಅಷ್ಟೇ. ಯಾಕೆ ಅಂತ ಹೇಳಿದ್ರೆ BNP ಸಪೋರ್ಟ್ ಮಾಡ್ಲಿಲ್ಲ. ಇಲ್ಲಿ ಇವ್ರ ಜೊತೆ ನಾವು ಸೇರ್ಕೊಂಡ್ರೆ ಕೊನೆಗೆ ಇದು ತೊಂದರೆ ಆಗೋದು ನಮಗೆ. ಇವರು ಸಂವಿಧಾನ ತೆಗೆದು ಬಿಟ್ರೆ ಆ ಪ್ರಕಾರ ಚುನಾವಣೆ ನಡೆಯೋಲ್ಲ, ನಾವು ಅಧಿಕಾರಕ್ಕೆ ಬರಲ್ಲ.
BNP ಸಪೋರ್ಟ್ ಮಾಡ್ಲಿಲ್ಲ, ಹೀಗಾಗಿ ಅಲ್ಲಿ ಜನವೇ ಸೇರ್ಲಿಲ್ಲ. ಸೊ ಹೀಗಂದ್ರೆ BNP ಅಪೋಸಿಷನ್ ಮೌಂಟ್ ಜಾಸ್ತಿ ಆಗ್ತಾ ಇದೆ ಯೂನುಸ್ ವಿರುದ್ಧ. ಓಕೆ, ಜತೆಯಲ್ಲಿ ಮತ್ತೇನಾಗ್ತಾ ಇದೆ ಅಂತ ಹೇಳಿದ್ರೆ ಆರ್ಮಿ ಬಹಳ ಮುಖ್ಯವಾಗಬೇಕಾದಂತದ್ದು. ಜನರಲ್ ವಕಾರುಜ್ಜಮಾನ್ ಈಗ ಯೂನುಸ್ ಪರವಾಗಿ ಇಲ್ಲ. ಆರ್ಮಿ ಎಷ್ಟು ಮುಖ್ಯ ಢಾಕಾದಲ್ಲಿ ಅಧಿಕಾರ ನಡೆಸೋರಿಗೆ ಅನ್ನೋದಕ್ಕೆ ಹಸೀನಾ ಅವರನ್ನ ಆ 5th of August ಕೊಲ್ಲುವಂತ ಒಂದು ಪ್ಲಾನ್ ಇತ್ತು. ಅವರನ್ನ ಆಕ್ಚುಲಿ ಅವರ ಒಂದು ಇದಕ್ಕೆ ನಿವಾಸಕ್ಕೆ ನುಗ್ಗಿ ಏನೇನ್ ದಾಂಧಲೆ ಮಾಡಿದ್ರು ನಾವು ನೋಡಿದ್ವಿ ಅಲ್ವಾ. ಅಲ್ಲೇ ಹತ್ಯೆಗೆಯುವಂತ ಒಂದು ಪ್ಲಾನ್, ಮಾಬ್ ಲಿಂಚಿಂಗ್ ಮಾಡುವಂತ ಒಂದು ಪ್ಲಾನ್ ಇತ್ತು. ಆದ್ರೆ ಆಕೆಯ ಅಂದ್ರೆ ಚಿಕ್ಕಪ್ಪನ ಮಗಳ ಗಂಡ ಜನರಲ್ ವಕಾರ್ ಉಜ್ಜಮಾನ್ ಅವ್ರನ್ನ ಸುರಕ್ಷಿತವಾಗಿ ಭಾರತಕ್ಕೆ ಕಳಿಸ್ಕೊಟ್ರು. ಒಂದು ವೇಳೆ ಆಕೆ ಏನಾದ್ರೂ ಜೂನ್ ತಿಂಗಳಲ್ಲಿ ಈ ಮನುಷ್ಯನನ್ನ ಆರ್ಮಿ ಜನರಲ್ ಮಾಡಿರ್ಲಿಲ್ಲ, ಮತ್ತಾರನ್ನಾದ್ರೂ ಮಾಡಿದ್ರು, ಅಥವಾ ಈ ಒಂದು ಯೂನುಸ್ ಕಡೆಗೆ ಅಥವಾ ಅವಾಮಿ ಲೀಗ್ ವಿರುದ್ಧವಾದ ವ್ಯಕ್ತಿಯನ್ನ ಆರ್ಮಿ ಜನರಲ್ ಮಾಡಿದ್ರೆ ಅದೇ ಸಂಜೆ ಆಕೆ ಇಂಡಿಯಾಗೆ ಬರ್ತಾ ಇರ್ಲಿಲ್ಲ. ಅವರು ಹಸೀನಾ ಹೊರಟುಬಿಡ್ತಿದ್ರು, ಪ್ರಪಂಚ ಬಿಟ್ಟು ಹೊರಟೋಗ್ಬಿಡ್ತಾ ಇದ್ರು. ಎಷ್ಟು ಮುಖ್ಯ ಅನ್ನೋದನ್ನ ನಾವು ನೋಡ್ಬೋದು. ಆ ಆರ್ಮಿ ಈಗ ಯೂನುಸ್ ಪರವಾಗಿಲ್ಲ. ಆ ಮನುಷ್ಯನಿಗೆ ಎಲ್ಲರೂ ಒಬ್ಬೊಬ್ಬರಾಗಿ ನೀವು ನಮ್ ವಿರುದ್ಧ ಕೆಲಸ ಮಾಡ್ತಾ ಇದ್ದೀರಿ ಅಂತ BNP ಹೇಳಿದ್ರೆ, ನಾವ್ ಹೇಳಿದ ಕೆಲಸಗಳನ್ನ ನೀವು ಮಾಡ್ತಾ ಇಲ್ಲ, ಇವರ ನಾನ್ ಪರ್ಫಾರ್ಮಿಂಗ್ ಎಂತದ್ದು ಚೀಫ್ ಅಡ್ವೈಸರ್ ಅಂತೆಲ್ಲ ಬೇರೆಯವರೆಲ್ಲ ಇಸ್ಲಾಮಿ ಛಾತ್ರ ಶಿಬಿರ್ ಅವರೆಲ್ಲ ಹೇಳ್ತಾ ಇರುವಾಗ ಆತನ ಸಪೋರ್ಟ್ಗೆ ಆರ್ಮಿಯೂ ಇಲ್ಲದೆ ಇದ್ದಾಗ ಯೂನುಸ್ಗೆ ಏನಾಗಿದೆ, ನನಗೆ ಎಲ್ಲ ಕಡೆ ವಿರೋಧ ಬರ್ತಾ ಇದೆ, ಯಾರು ಇಲ್ಲ ಅನ್ನೋ ಸ್ಥಿತಿ. ಆ ಸನ್ನಿವೇಶದಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಂತ ಮತ್ತೆ ತನ್ನನ್ನ ಕೂರಿಸಿ ನೋಡ್ಕೋತಾ ಇದ್ದಾರಲ್ಲ ಹೊರಗಿನ ಇದು ಅಮೆರಿಕನ್ಸ್, ಅವ್ರಿರೋದಿಲ್ಲ. 20th ಜನವರಿ ತನಕ ಅವ್ರು ಇರೋದಿಲ್ಲ. ನನ್ನನ್ನು ವಿರೋಧಿಸುವಂತ ಟ್ರಂಪ್ ಬರ್ತಾ ಇದ್ದಾರೆ. ವಿರೋಧಿಸೋದಂದ್ರೆ ಅಲ್ಲಿ ಒಂದು ನೋಡ್ಬೇಕು, ಇದೇ ಯೂನುಸ್, ನಾನು ನಿಮ್ಗೆ ಆವಾಗಲೇ ಹೇಳಿದೆ, ಇದನ್ನ ಕ್ಲಿಂಟನ್ ಫೌಂಡೇಶನ್ ಈತನ ಎತ್ತಿ ಕಟ್ಟಿದ್ದು ಅಂತ, ಗ್ರಾಮೀಣ ಬ್ಯಾಂಕ್ ಅದನ್ನೆಲ್ಲ. ಹಿಲರಿ ಕ್ಲಿಂಟನ್ ಬಹಳ ಕ್ಲೋಸ್, ಇಕನಾಮಿಕಲಿ ಒಳ್ಳೆ ಕೋಪರೇಷನ್ ಇದೆ. ಆ ಗ್ರಾಮೀಣ ಅಮೆರಿಕಾ ಅಂತ ಈ ಮನುಷ್ಯ ಶುರು ಮಾಡೋದ್ರಲ್ಲಿ ಹಿಲರಿ ಕ್ಲಿಂಟನ್ ಇದಿದೆ, ಶೇರ್ ಇದೆ. ಸೊ ಹೀಗೆ ಅದನ್ನ ನೋಡ್ಕೊಂಡೆ ಮತ್ತೆ 2016 ಅಲ್ಲಿ ಹಿಲರಿ ಕ್ಲಿಂಟನ್ ಟ್ರಂಪ್ ವಿರುದ್ಧ ಎಲೆಕ್ಷನ್ ಮಾಡಿದಾಗ ಈ ಮನುಷ್ಯ ಆಕೆಗೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಮಾಡಿದ್ರು ಯೂನುಸ್. ಅದು ಟ್ರಂಪ್ ಗೊತ್ತು. ಹೀಗಾಗಿ ಅರ್ಲಿ 2017 ನಲ್ಲಿ ಒಂದು ಹಸೀನಾ ಗವರ್ನಮೆಂಟ್ ಒಂದು ಡೆಲಿಗೇಷನ್ ಅಮೆರಿಕಾಗೆ ಹೋದಾಗ ಟ್ರಂಪ್ ಅವ್ರನ್ನ ಕೇಳಿದ ಏನು ಗೊತ್ತಾ, ವೇರ್ ಇಸ್ ದಟ್ ಮೈಕ್ರೋ ಫೈನಾನ್ಸ್ ಮ್ಯಾನ್ ಅಂತ. ಆಯ್ತಾ, ಅಂದ್ರೆ ಅಷ್ಟೊಂದು ಸಾರ್ಕಾಸ್ಟಿಕ್ ಆಗಿ ಕೇಳಿದ್ರು, ಎಲ್ಲಿ ಆ ಮೈಕ್ರೋ ಫೈನಾನ್ಸ್ ಮನುಷ್ಯ ಅಂತ. ಹೀಗಾಗಿ ಅಂದ್ರೆ ತನ್ನ ಬಗ್ಗೆ ತೀರಾ ಒಂದು ಅಸಡ್ಡೆಯ ಭಾವನೆ ಹೊಂದಿರುವಂತ ಟ್ರಂಪ್ ಬರ್ತಾರೆ ವೈಟ್ ಹೌಸ್ ಅಲ್ಲಿ. ನನ್ನ ಪರವಾಗಿ ನಿಂತಿದ್ದ ಇವ್ರು ಯಾರು ಇಲ್ಲ ಅನ್ನೋದೇ ಸಾಕು ಯೂನುಸ್ಗೆ, ತನ್ನ ದಿನ ಮುಗೀತು ಅಂತ. ಅದನ್ನ ಬಾಂಗ್ಲಾದೇಶಿ ಜರ್ನಲಿಸ್ಟ್ ಅಂದ್ರೆ ಬಾಂಗ್ಲಾದೇಶಿ ಬ್ರಿಟಿಷ್ ಅದರ ಒಂಥರ ಎಕ್ಸ್ಪ್ಲೋಸಿವ್ ಇದನ್ನ ಏನೇನೋ ಅವ್ರ ವಿಷಯಗಳನ್ನ ಹೊರಗೆ ತಂದು ಇದು ಮಾಡ್ತಾ ಇದ್ದಾರೆ. ಸಲಾವುದ್ದೀನ್ ಶೋಯಬ್ ಚೌಧರಿ ಅವರು ಮೊನ್ನೆ ಬರೆದ ಆರ್ಟಿಕಲ್ ನ ಅವ್ರು ಏನ್ ಹೇಳಿದ್ರು ಗೊತ್ತಾ, ಟ್ರಂಪ್ ಬರೋದ್ರೊಳಗಡೆನೆ 15th of January ಹೊತ್ತಿಗೆ ಈ ಮನುಷ್ಯ ಯೂನುಸ್ ಅನಾರೋಗ್ಯದ ನೆಪ ಒಡ್ಡಿ ಪ್ಯಾರಿಸ್ಗೆ ಓಡೋಗ್ತಾರೆ ಅಂತ. ಆಯ್ತಾ, ಪ್ಯಾರಿಸ್ ಅಲ್ಲಿ ಅವ್ರ ಮನೆ ಇದೆ. ಬಾಂಗ್ಲಾದೇಶಕ್ಕೆ ಬಂದದ್ದು ಅವರು ಪ್ಯಾರಿಸ್ ಇಂದಾನೆ. ಆ ಮನೆಯನ್ನ ಅವರು ಖಾಲಿ ಮಾಡಿಲ್ಲ, ಸ್ವಂತ ಮನೇನ ಇಲ್ಲ ಎಂತದ್ದು ಬಾಡಿಗೆ ತಗೊಂಡದ ನನ್ಗೆ ಆ ಇನ್ಫಾರ್ಮೇಶನ್ ಇಲ್ಲ. ಬಟ್ ಘಟನೆ ಒಂದು ಮನೆ ಇದೆ ಅವ್ರಿಗೆ, ಅಲ್ಲಿರೋ ಎಲ್ಲಾ ವಸ್ತುಗಳು ಹಾಗೇ ಇವೆ. ಹೀಗಾಗಿ ಅಲ್ಲಿಗೆ ಹೊರಟೋಗ್ಬಿಡ್ತಾರೆ ಅಂತ ಸಲಾವುದ್ದೀನ್ ಚೌಧರಿ ಹೇಳ್ತಾರೆ. 15th of January ಬಹಳ ಮುಖ್ಯವಾದ ಡೇಟ್. ಚೌಧರಿ ಹೇಳೋದು 15th ಅಲ್ಲಿ ಇವ್ರು ಓಡೋಗ್ತಾರೆ ಅಂತ. ಆದ್ರೆ ಇವರು ಆಕ್ಚುಲಿ ಇಸ್ಲಾಮಿಕ್ ಛಾತ್ರ ಶಿಬಿರ್ ಇವರೆಲ್ಲ ಅವ್ರಿಗೆ ಡೆಡ್ಲೈನ್ ಕೊಟ್ಟಿರೋದು January 15th ನೀವು ಇಸ್ಲಾಮಿಕ್ ಸ್ಟೇಟ್ ಮಾಡ್ಬೇಕು, ಇದನ್ನ ಸಂವಿಧಾನ ತೆಗೆದಾಕಿ ಅಂತ. ಹೀಗಾಗಿ ಈ ಮನುಷ್ಯನಿಗೆ ಇತ್ತ ಪುಲಿ ಅತ್ತ ದರಿ ಅನ್ನೋ ಸ್ಥಿತಿ. ಹೀಗಾಗಿ ಓಡೋಗ್ಬೋದು. ಆದ್ರೆ ಇನ್ನು ಕೆಲವು ರಿಪೋರ್ಟ್ ಹೇಳ್ತೇವೆ ಹಸೀನಾ ಓಡ್ ಹೋದ ರೀತಿ, ಇಂಡಿಯಾಗೆ ಓಡ್ ಹೋದ ರೀತಿ ಈತನ ಓಡ್ ಹೋಗೋದಕ್ಕೆ ಬಿಡೋದಿಲ್ಲ. ಯಾಕಂದ್ರೆ ಆರ್ಮಿ ಈತನ ಪರವಾಗಿಲ್ಲ. ಹಸೀನಾ ಅಟ್ ಲೀಸ್ಟ್ ಓಡಿ ಹೋಗಿ ಅಂದ್ರೆ ಆರ್ಮಿ ಸಹಾಯದಿಂದ ಇಂಡಿಯಾಕ್ಕೆ ಬಂದು ಜೀವ ಉಳಿಸ್ಕೊಂಡ್ರು. ಈ ಮನುಷ್ಯನಿಗೆ ಅಂತ ಒಂದು ಅವಕಾಶವೂ ಸಿಗೋದಿಲ್ಲ ಅನ್ನೋ ಮಾತುಗಳು ಬರ್ತಾ ಇವೆ. ಹೀಗಾಗಿ ಇದು ಅಂದ್ರೆ ಒಂದು ರೀತಿಯ ನಾವು ಬಹಳ ಒಂದು ಹೇಳಕ್ಕಾಗಲ್ಲ, ಏನು ಒಂದು ಸಂಕೀರ್ಣ ಒಂದು ಕಾಂಪ್ಲೆಕ್ಸ್ ಟರ್ನಿಂಗ್ ಪಾಯಿಂಟ್ ಅಲ್ಲಿ ನಾವು ನಿಂತಿದ್ದೀವಿ. ಅಂದ್ರೆ ಏನಾಗುತ್ತೆ ಅಂತ ನಾವು ಹೇಳಕ್ಕಾಗದಿರೋ ಒಂದ್ ಹೇಳ್ಬೋದು, ಯೂನುಸ್ಗಂತೂ ಒಳ್ಳೇದಾಗೋದಿಲ್ಲ. ಆತ ಉಳಿದ್ರೆ ಎಲ್ಲಾ ಸೇರ್ಕೊಂಡು ನಮ್ ಕೆಲಸ ಮಾಡೋ ಅಂತ ಹಿಂಡಿ ಹಿಪ್ಪೆ ಮಾಡ್ತಾರೆ. ಓಕೆ, ಆಕ್ಚುಲಿ ಏನಾಗಿದೆ, ಅದು ಮಾಡ್ಲಿಲ್ಲ ಅಂತ ಹೇಳಿದ್ರೆ
ಹಸೀನಾ ಪರವಾಗಿ ಇದ್ದವರೆಲ್ಲ ಹಸೀನಾ ವಿರುದ್ಧವಾಗಿ ತಿರುಗಿದ್ದವರೆಲ್ಲ ಈ ಮನುಷ್ಯನ ವಿರುದ್ಧ ಅರ್ಧ ತಿರುಗಿದ್ದಾರೆ. ಪೂರ್ತಿ ತಿರುಗಿದ್ರೆ ಈ ಮನುಷ್ಯ ಅಧಿಕಾರ ಕಳ್ಕೊಳ್ಳೋದು ನಿಶ್ಚಿತ. ಅದ್ರ ಜೊತೆಯಲ್ಲಿ ಜೀವ ಜೀವನ ಕಳ್ಕೊಳ್ಳದೆ ಇರ್ಲಿ ಅಂತ ನಾವು ಹಾರೈಸೋಣ.